ಅತಿ ಹೆಚ್ಚು ಭಾಷೆಗಳಲ್ಲಿ ಅವರ ಕಾದಂಬರಿಗಳು ಅನುವಾದ ಆಗಿವೆ. ಈಗ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವಂತಹ ಕಾರ್ಯ, ಇಬ್ಬರು ಪುತ್ರರು ಹಾಗೂ ಪುತ್ರಿ ಸಮಾನ ಅವರ ಜೊತೆಗೆ ಅವರ ಆಪ್ತ ಬಳಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ. ಸಂಪಾದಕರು ಪತ್ರಕರ್ತರಾದಂತಹ ವಿಶ್ವೇಶ್ವರ ಭಟ್ ಅವರಿದ್ದಾರೆ. ಅವರ ಇಡೀ ಆಪ್ತ ವಲಯ ಇದೆ, ಕುಟುಂಬಸ್ಥರಿದ್ದಾರೆ. ಜ್ಞಾನದ ಜ್ವಾಲೆ ತಮ್ಮ ಸಾಹಿತ್ಯದ ಮೂಲಕ ಸದಾ ಬೆಳಗುವಂತೆ ಮಾಡಿದಂತಹ ಈ ಚೇತನ ಈಗ ಪಂಚಭೂತಗಳಲ್ಲಿ ಲೀನವಾಗುವಂತಹ ಸಂದರ್ಭ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳಾಗಿರೋದು. ಈಗ ಅಗ್ನಿಸ್ಪರ್ಶ ಕೂಡ ಆಗಿದೆ. ಪಂಚಭೂತಗಳಲ್ಲಿ ಲೀನವಾಗ್ತಿದ್ದಾರೆ ಎಸ್.ಎಲ್. ಭೈರಪ್ಪ. ಆದರೆ ಅವರ ಪ್ರತಿಯೊಂದು ಕೃತಿ, ಆ ಮೂಲಕ ಅವರು ಹೇಳ ಹೊರಟಿದ್ದಂತಹ ಸಂದೇಶ, ಇವೆಲ್ಲವೂ ಕೂಡ ದಾರಿದೀಪ. ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಲಾಗ್ತಾ ಇದೆ. ಮುಂದಿನ ಜನ್ಮ ಅಂತಿದ್ರೆ ನಾನು ಸಂಗೀತಗಾರನಾಗುವೆ ಅಂತಿದ್ರಂತೆ. ಅವರ ಮಂದ್ರ ಕಾದಂಬರಿ ಇದೆಯಲ್ಲ, ಆ ಕಾದಂಬರಿಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಅವರು ಬಹಳ ದೊಡ್ಡ ಅಧ್ಯಯನ ಮಾಡಿದ್ದಾರೆ. ಆ ಕೃತಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೂಡ ಲಭ್ಯ ಆಯಿತು. ಕನ್ನಡಕ್ಕೆ ಅಂಥದ್ದೊಂದು ಹಿರಿಮೆಯನ್ನು ತಂದುಕೊಟ್ಟಂತಹ ಕಾದಂಬರಿಕಾರ. ಅವರ ಪುತ್ರ ರಾಮಣ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಜಲಪಾತ, ನಾಯಿ ನೆರಳು, ತಬ್ಬಲಿ ನೀನಾದೆ ಮಗನೇ, ಗೃಹಭಂಗ, ನಿರಾಕರಣ. ಬಹುಶಃ ಅವರ ಅಷ್ಟೂ ಕೃತಿಗಳನ್ನು ಹೊಂದಿದಂತಹ ಸಾಹಿತ್ಯಾಸಕ್ತರ ಬಳಗ ಬಹಳ ದೊಡ್ಡದಿದೆ. ಎಸ್, ಇಂತಹ ಎಸ್.ಎಲ್. ಭೈರಪ್ಪ ಇವತ್ತು ನೆನಪು ಮಾತ್ರ. ಆದರೆ ಪ್ರತಿಮಾನ ಮುಂಚೆನೂ ಕೂಡ ಮಾತಾಡ್ತಾ ಇದ್ದ ಹಾಗೆ ಎಸ್.ಎಲ್. ಭೈರಪ್ಪ ಅವರು ಹೋಗಿರ್ಬೋದು, ಆದರೆ ಅವರು ಬರೆದಿರುವಂತಹ ಅವರ ಬರಹಗಳು ಅದು ಚಿರಸ್ಥಾಯಿ. ಇಂದಿನ ಪೀಳಿಗೆ ಮಾತ್ರ ಅಲ್ಲ, ಅಥವಾ ಹಿಂದಿನ ಪೀಳಿಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅದು ಪ್ರಸ್ತುತವಾಗಿ ಅನಿಸಬಲ್ಲಾದಂತಹ ಕೆಲವೊಂದಷ್ಟು ಅಧ್ಯಯನಗಳು. ಯಾಕಂದರೆ ಎಸ್.ಎಲ್. ಭೈರಪ್ಪ ಅವರ ಕೃತಿಗಳು ಅಥವಾ ಅವರ ಕಾದಂಬರಿಗಳು ಜೀವಿತಾವಧಿಯಲ್ಲಿ 28 ಮಾತ್ರನ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಅವರು ಸುಖಾಸುಮ್ಮನೆ ಕೂತ್ಕೊಂಡು ಬರೆಯುವಂಥವರಲ್ಲ. ಅದ್ರ ಬಗ್ಗೆ ಡೀಪಾಗಿ ಅಧ್ಯಯನ ಮಾಡಿ ಅದಕ್ಕೆ ಬೇಕಾದಂಥ ಕೆಲವೊಂದಷ್ಟು ರಿಸರ್ಚನ್ನು ಮಾಡಿ ಬರಿತಾ ಇದ್ದಂಥವ್ರು ಅದು ಎಸ್.ಎಲ್. ಭೈರಪ್ಪ ಅವರು. ಅದಕ್ಕೊಂದು ಉದಾಹರಣೆ ಬಹುಶಃ ಮೊನ್ನೆ ಅಷ್ಟೇ ಬಾನು ಮುಷ್ತಾಕ್ ಅವರು ಕೂಡ ಹೇಳ್ತಾ ಇದ್ರು, ಬುಕರ್ ಪ್ರಶಸ್ತಿ ವಿಜೇತೆ. ಅವರು ಮುಸಲ್ಮಾನರ ಬದುಕು ಬವಣೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತ ಹೇಳಿದಾಗ ಅವರು ಆಯ್ಕೆ ಮಾಡ್ಕೊಂಡಿದ್ದು ಬಾನು ಮುಷ್ತಾಕ್ ಅವರನ್ನು. ಅವರಿಗೆ ಒಂದು ಸತಿ ಕರೆ ಮಾಡಿ ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳೋ ಮಾತು. ಅದಾದ ನಂತರ ಅವರು ಸರಿ ಬನ್ನಿ ಅಂತ ಹೇಳಿದಾಗ ಇಲ್ಲ ಈಗ ಬರೋದಿಲ್ಲ, ನಾನು ಮುಂಚೆನೇ ನಿಮಗೆ ತಿಳಿಸ್ತೀನಿ, ಬಟ್ ಬಂದರೆ ನಾನು ಒಂದು ವಾರ ಇರ್ತೀನಿ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರಂತೆ. ಒಂದು ಫೈನ್ ಡೇ, ಒಂದು ತಿಂಗಳ ನಂತರ ಲ್ಯಾಂಡ್ಲೈನಿಗೆ ಫೋನ್ ಬರುತ್ತೆ. ಫೋನ್ ಬಂದು ನಾನು ಈ ಥರ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಬಾನು ಮುಷ್ತಾಕ್ ಅವರು ಅದರಲ್ಲಿ ತುಂಬ ಚೆನ್ನಾಗಿ ಲೇಖನದಲ್ಲಿ ಬರೆದಿದ್ದಾರೆ. ನನಗೆ ತುಂಬ ಗಾಬರಿ ಆಯಿತು. ಯಾಕಂದರೆ ಎಸ್.ಎಲ್. ಭೈರಪ್ಪ ಅವರು ವೆಜಿಟೇರಿಯನ್, ಬಾನು ಮುಷ್ತಾಕ್ ಅವರು ಪಕ್ಕಾ ನಾನ್ ವೆಜಿಟೇರಿಯನ್ ಫ್ಯಾಮಿಲಿ. ಸೊ ಹೇಗಪ್ಪ, ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಫೋನ್ ಮಾಡಿ ಕೇಳಿದಾಗ ಇಲ್ಲ ನೀವೇನೂ ಹೆಚ್ಚಿಗೆ ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ನಾನ್ ವೆಜ್ ಆಹಾರ ನಾನು ತಗೊಳ್ಳೋದಿಲ್ಲ, ವೆಜಿಟೇರಿಯನ್ ಏನೇ ಆದರೂ ಕೂಡ ನಿಮ್ಮ ಮನೇಲಿ ನೀವೇನು ಅಡುಗೆ ಮಾಡ್ತಿರೋ ವೆಜಿಟೇರಿಯನ್ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಸೊ ನಂತರ ಅವರು ಇದ್ದಷ್ಟು 1 ವಾರಗಳ ಕಾಲ ನಾನ್ ವೆಜ್ಜೇ ಮಾಡ್ದಲೆ ಅವ್ರಿಗೋಸ್ಕರ ವೆಜ್ ಆಹಾರವನ್ನೇ ತಯಾರು ಮಾಡಿ ಅವ್ರ ಮನೆಯಲ್ಲಿದ್ದು ಹೇಗಿರುತ್ತೆ ಅವರ ಬದುಕು. ಮುಸಲ್ಮಾನರು ಈಗ ಬರೆಯೋದು ಈಸಿ, ಅಥವಾ ಯಾರ ಹತ್ರನೋ ಮಾತಾಡ್ತಾ ಅಥವಾ ಯಾರೋ ಸ್ನೇಹಿತರ ಬಳಗದಲ್ಲಿ ನೋಡಿ ಅದನ್ನು ಬರೆಯುವಂಥದ್ದು ಬೇರೆ. ಆದರೆ ಅವರ ಮನೆಯಲ್ಲೇ ಇದ್ದು ಅವರ ಆಚಾರ ವಿಚಾರಗಳು ಹೇಗೆ, ಅವರ ನಡವಳಿಕೆ, ಅವರ ಬದುಕು ಬವಣೆ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಬರೆಯುವಂಥದ್ದು ಇದೆಯಲ್ಲ, ಅಲ್ಲಿ ಬಹುಶಃ ಎಸ್.ಎಲ್. ಭೈರಪ್ಪ ಅವರು ವಿಭಿನ್ನರಾಗಿ ನಮಗೆ ಕಾಣ್ತಾರೆ. ಹಾಗಾಗಿನೇ ಅವರ ಬರಹಗಳು ಓದುವಂಥವನಿಗೆ ಹೆಚ್ಚು ಹತ್ತಿರ ಆಗತ್ತೆ. ಯಾಕೆಂದರೆ ನಾನು ಇದನ್ನು ಅನುಭವಿಸಿದ್ದೀನಿ. ಎಸ್, ನನ್ನ ಸ್ನೇಹಿತ ಇದನ್ನು ಅನುಭವಿಸಿದ್ದಾನೆ, ನನ್ನ ಪಕ್ಕದ ಮನೆಯವನು ಈ ಥರದ ಒಂದು ಬದುಕನ್ನು ಬದುಕ್ತಾ ಇದ್ದಾನೆ ಅನ್ನುವಂಥ ಒಂದು ಹತ್ತಿರ ಒಂದು ಏನು ಹೇಳ್ತೀವಿ ನಾವು, ತುಂಬ ಅಟ್ಯಾಚ್ ಆಗ್ತೀವಿ, ಅಥವಾ ಅದು ನಮಗೆ ತುಂಬ ಹತ್ತಿರ ರಿಲೇಟೇಬಲ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎಸ್.ಎಲ್. ಭೈರಪ್ಪ ಅವರು ಇವತ್ತು ಎಷ್ಟೊಂದು ಅಪಾರ ಓದುಗ ಬಳಗವನ್ನು ಹೊಂದಿರೋದಕ್ಕೆ ಸಾಕ್ಷಿ ಅಂತ ಅನ್ಸುತ್ತೆ.
ನಿಜ. ತಾವು ಹೇಳಿದಾಗೆ ಆವರಣದ ಬಗ್ಗೆ ಮಾತನಾಡಿದ್ರೆ, ಹಾಗೆ ಮಂದ್ರ ನಾನಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ. ಆ ಮಂದಿರಕ್ಕಾಗಿ, ಯಾಕಂದರೆ ಬಹಳ ಕ್ಲಿಷ್ಟಕರವಾದಂತಹ ಒಂದು ಸಬ್ಜೆಕ್ಟನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದು. ಅಂದರೆ ಸಂಗೀತ ಕೇಳೋದಕ್ಕೆ ನಮಗೆ ಬಹಳ ಸುಮಧುರ, ಆದರೆ ಅದರ ಬಗ್ಗೆ ಆಳ ಅಧ್ಯಯನ ಮಾಡಿ ಅದನ್ನು ಬರೆಯೋದಿದೆಯಲ್ಲ, ಅದು ಬಹಳ ಕಷ್ಟಕರ. ಹಾಗಾಗಿ ಅವರಾಗ ಆಯ್ಕೆ ಮಾಡ್ಕೊಂಡಿದ್ದು ಖ್ಯಾತ ಸಂಗೀತಗಾರರ ಮನೆಯನ್ನು, ಹಾಸನಗೆ ಗಣಪತಿ ಭಟ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾರೆ, ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಸಂಗೀತಗಾರರು ಹೇಳುವಂಥದ್ದು ಬಹುಶಃ ಅವರು ಒಂದು ಕೃತಿಯನ್ನು ಬರೀತಾರೆ ಅಂತಂದಾಗ ಅದ್ರ ಬಗ್ಗೆ ಏನೋ ತಿಳ್ಕೊಂಡು ಬರೀತಾರೆ ಅಂತಂದ್ರೆ ಹಾಗಲ್ಲ, ಆಳವಾದ ಅಧ್ಯಯನಕ್ಕೆ ಹೋಗಿದ್ರು. ಈಗ ಪಂಚಭೂತಗಳಲ್ಲಿ ಲೀನವಾಗ್ತಾ ಇದ್ದಾರೆ. SL ಭೈರಪ್ಪ. ಅಗ್ನಿಸ್ಪರ್ಶವಾಗಿದೆ, ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಕುಟುಂಬಸ್ಥರು. ಚಾಮುಂಡಿ ಬೆಟ್ಟದ ಚಿತಾಗಾರದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಸಕಲ ಸರ್ಕಾರಿ ಗೌರವದೊಂದಿಗೆ ಭೈರಪ್ಪ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಬದುಕಿದ್ದಷ್ಟು ದಿನ ನೇರ ನುಡಿ, ತಾವು ಹೇಳಿದಂತೆ ಬದುಕಿದಂಥವರು, ತಮಗನಿಸಿದ್ದನ್ನು ಬಹಳ ದಿಟ್ಟವಾಗಿ ಹೇಳಿದಂಥವರು, ಯಾವ ಟೀಕೆ ಟಿಪ್ಪಣಿಗಳಿಗೂ ಜಗ್ಗದೆ ಬಗ್ಗದೆ ನನಗನಿಸಿದ್ದು ಇದು, ಜೊತೆಗೆ ಯಾವ ಟೀಕೆಗೂ ಕೂಡ ಸ್ವೀಕರಿಸ್ತಾ ಇದ್ರು, ಅದನ್ನೇ ಅಷ್ಟೇ ವಿಶಾಲ ಹೃದಯದಿಂದ ಸ್ವೀಕರಿಸ್ತಾ ಇದ್ರು. ಯಾರನ್ನೂ ಕೂಡ ಪ್ರತಿಯಾಗಿ ಟೀಕಿಸ್ತಾ ಇರಲಿಲ್ಲ. ನಿಮಗೆ ಒಪ್ಪಿಗೆ ಇದೆಯಾ, ಓಕೆ, ಅದನ್ನ ಟೀಕಿಸ್ತೀರಾ, ಅದು ಸ್ವೀಕೃತಿ. ನಿಮ್ಮ ಅನಿಸಿಕೆ ಏನು ಅದನ್ನ ಹೇಳಿ, ಯಾಕಂದ್ರೆ ಬರೆದ ಮೇಲೆ ಅದು ಓದುಗರ ಆಸ್ತಿ ಅಂತ ಇದ್ರು SL ಭೈರಪ್ಪ. ಹಾಗಾಗಿಯೇ ಪ್ರತಿಯೊಂದು ಕೃತಿಯಲ್ಲೂ ಕೂಡ ಅಷ್ಟು ಅಧ್ಯಯನವನ್ನ ಮಾಡಿ ನಂತರ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಯಾವುದೇ ವಿರೋಧಾಭಾಸಗಳಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ SL ಭೈರಪ್ಪ ಅವರನ್ನ ಬಿಟ್ಟು ಸಾಹಿತ್ಯ ಲೋಕ ಇಲ್ಲ. ಏನೇ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡೋದಿದ್ರು ಕೂಡ ಅದನ್ನು ಅಷ್ಟೇ ದಿಟ್ಟತನದಿಂದ ಎದುರಿಸಿದಂಥವ್ರು SL ಭೈರಪ್ಪ ಅವರು. ನಾನು ಅಧ್ಯಯನ ಮಾಡಿದ್ದೀನಿ, ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ನಾನು ಬರೆದಿರುವಂಥ ಕೃತಿ ಇದು. ನಿಮಗೆ ಅದು ಒಪ್ಪೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ಓದುಗರಿಗೆ ಬಿಟ್ಟಿದ್ದು. ಅಥವಾ ನಿಮಗೆ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಸ್ವಾಗತಿಸ್ತೀನಿ ಅನ್ನುವಂಥ ಒಂದು ಮನೋಭಾವ ಇದ್ದಂಥ ಒಬ್ಬ ಸಾಹಿತಿ ಅಂತ ಹೇಳಿದ್ರೆ ಅದು SL ಭೈರಪ್ಪ ಅವರು. ಹಾಗೆ ಅವರ ಅಧ್ಯಯನದ ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ. ಕೆಲವೊಮ್ಮೆ ಅವರು ಖಬರಸ್ಥಾನಕ್ಕೆ ಹೋದಂಥದ್ದು, ಅಂದರೆ ಅಲ್ಲಿ ಹೋಗಿ ಆ ಗೋರಿಗಳನ್ನು ನೋಡಿ ಯಾಕೆ ಈ ಥರದ ಗ್ರಾನೈಟ್ ಕಲ್ಲುಗಳನ್ನೆಲ್ಲ ನೀವು ಹಾಕಿದ್ದೀರಿ, ಅದ್ರ ಮೇಲೆ ಏನೋ ಒಂದು ಉರ್ದುಲ್ ಬರೆದಿದ್ದೀರಲ್ಲ ಅನ್ನುವಂಥದ್ದನ್ನೆಲ್ಲವೂ ಕೂಡ ಕೇಳಿದ್ರು. ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್, ಒಂದು ಮೈನ್ಯೂಟ್ ಡೀಟೇಲ್ಸನ್ನ ಕೂಡ ಅವರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಂಡು ಬರೀತಾ ಇದ್ರು ಅನ್ನುವಂಥ ಒಂದು ವಿಚಾರ SL ಭೈರಪ್ಪ ಅವ್ರದ್ದು. ಸೊ ಹಾಗೆ ಅವರ ಒಂದೊಂದು ಕೃತಿ ಕೂಡ, ಈಗ ಯಾನ ಬಗ್ಗೆ ಹೇಳೋದಾದ್ರೆ ಯಾನ ಸಂಪೂರ್ಣ ಅವರ ಒಂದು ಬರವಣಿಗೆಗಳಲ್ಲಿ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ, ಯಾಕಂದ್ರೆ ಅದು ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ. ಅದೇ ಅವರನ್ನು ಬಹಳ ವಿಭಿನ್ನ ಆಗಿಸೋದು ಅಂತ ಅನಿಸುತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಆನಂತರದ ಸಾಮಾಜಿಕ ಕಟ್ಟುಪಾಡುಗಳನ್ನ ನೋಡ್ತಾ ಬೆಳೆದಂತ ಬಂದಂತ ಕಡೆ ಗ್ರಾಮದ ಬಗ್ಗೆ ಚಿತ್ರಣವನ್ನ ಕೊಟ್ಟು ಬಾಹ್ಯಾಕಾಶದ ಬಗ್ಗೆನೂ ಚಿತ್ರಣ ಕೊಟ್ಟಂತವರು SL ಭೈರಪ್ಪ. ಅಂತಹ ಮಹಾನ್ ಚೇತನ ಇನ್ನು ನೆನಪು ಮಾತ್ರ, ಆದರೆ ಅವರು ಬರೆದಂತಹ ಪ್ರತಿಯೊಂದು ಕೃತಿ ಮಾತ್ರ ಅಜರಾಮರ. ಕಲೆಗಳಲ್ಲಿ ಉತ್ಕೃಷ್ಟ ಕಲೆ ಸಂಗೀತ. ಹಾಗಾಗಿ ಅಂತಹ ಒಂದು ಉತ್ಕೃಷ್ಟ ಕಲೆಯಾದಂತಹ ಸಂಗೀತಗಾರನಾಗಬೇಕು ನಾನು ಮುಂದಿನ ಜನ್ಮ ಅಂತಿದ್ರೆ ಅಂತ ಅವ್ರು ಹೇಳ್ತಿದ್ದಂತೆ. ಅದೇ ಕಲ್ಪನೆಯಲ್ಲಿ ತೊಡ್ಕೊಳ್ತಾ ಇದ್ರಂತೆ. ಅಂತಹ ಸಾಹಿತ್ಯದ ಪ್ರೀತಿಯಲ್ಲಿ ಹುಟ್ಟಿದ್ದೇ ಮಂದ್ರ. ಅಂತಹ ಒಂದು ಅದ್ಭುತ ಕೃತಿಗೆ ಲಭಿಸಿದ್ದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ. ಅವ್ರಿಗೆ ಜ್ಞಾನಪೀಠ ದೊರಕಲಿಲ್ವಲ್ಲ ಅಂತ ಅವರ ಆಪ್ತವಲಯ, ಸಾಹಿತ್ಯಾಸಕ್ತರು, ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಬಹಳ ಮಮ್ಮಲ ಮರಗ್ತಾ ಇದ್ರು. ಆದರೆ ಯಾವಾಗ ಸರಸ್ವತಿ ಸಮ್ಮಾನ ಸಿಕ್ತೋ ಒಂದಿಷ್ಟು ಸಮಾಧಾನ ಲಭ್ಯ ಆಗಿತ್ತು. ಪ್ರಶಸ್ತಿಗೂ ಮೀರಿದಂತಹ ಅವರ ಬರವಣಿಗೆ ಬಹಳ ದೊಡ್ಡ ಫ್ಯಾನ್ ಫಾಲೋವಿಂಗನ್ನು ಹೊಂದಿದೆ. ನಾವು ಈ ಹೊಸ ಹೊಸ ಮೊಬೈಲ್ಗಳು ಬಂದಾಗ ಸಾಲುಗಟ್ಟಿ ನಿಂತುಕೊಳ್ಳೋದನ್ನು ಈಗ ನೋಡ್ತೀವಿ. ಆದರೆ ಆಗಿನ ಕಾಲಕ್ಕೆ ಅವರ ಪ್ರತಿಯೊಂದು ಕಾದಂಬರಿ ಮತ್ತೊಂದು ಪ್ರತಿ ಮುದ್ರಣ ಪಡ್ಕೊಂಡಾಗ ಅದರ ಬುಕಿಂಗ್ ಮಾಡೋದಕ್ಕೆ ಅಂತೇಳಿ ಸಾಲುಗಟ್ಟಿ ನಿಲ್ತಿದ್ರು ಜನ. ಅಂತಹದೊಂದು ಬಹುದೊಡ್ಡ ಅಭಿಮಾನಿ ಬಳಗವನ್ನು, ಫ್ಯಾನ್ ಫಾಲೋವಿಂಗನ್ನು ಹೊಂದಿದಂತಹ ಕಾದಂಬರಿಕಾರ. ಜೊತೆಗೆ ಅದು ಕಾದಂಬರಿ ಇದ್ದರೆ ಕಾದಂಬರಿ ಆಗಿರ್ತಿರ್ಲಿಲ್ಲ, ಕತೆಗೆ ಆಗಿರ್ತಿರ್ಲಿಲ್ಲ. ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಆದಂತಹ ಒಂದು ಸನ್ನಿವೇಶನೇನು ಅನ್ನುವಂತಹ ಅಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಡ್ತಾ ಇದ್ರು. ಗಂಗೂಬಾಯಿ ಹಾನ್ಗಲ್ ಅವರ ಸಂಗೀತ ಅವರಿಗೆ ಬಹಳ ಮೆಚ್ಚುಗೆ ಇತ್ತು. ಅಲ್ಲಿಂದ ಅವರಿಗೆ ಆಸಕ್ತಿ ಬಂದದ್ದೇ ಅದರ ಬಗ್ಗೆ ಒಂದು ಕೃತಿ ಬರಿಬೇಕು. ಮಂತ್ರ ಹುಟ್ಟಿದ್ದೇ ಹಾಗೆ. ಹಾಗೆ ಪ್ರತಿಯೊಂದು ಅವರ ಕೃತಿ ಇದೆಯಲ್ಲ, ಆಳವಾದಂತಹ ಅಧ್ಯಯನಶೀಲತೆ ಇಲ್ಲದೆ ಅವರು ಬರೆದದ್ದೇ ಇಲ್ಲ. ಹಾಗಾಗಿಯೇ ಪ್ರತಿ ಕೃತಿ ಓದುವಾಗಲೂ ಅಂಥದ್ದೊಂದು ಸ್ವಾರಸ್ಯ ಓದುಗರಿಗೆ ಲಭ್ಯ ಆಗ್ತಿದೆ. ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ SL ಭೈರಪ್ಪ. ಅವರ ಅತ್ಯಾಪ್ತರು, ಸಾಹಿತಿಗಳು, ರಾಜಕಾರಣಿಗಳು, ಇಡೀ ಕುಟುಂಬ ವಲಯ ಎಲ್ಲ ಚಾಮುಂಡಿ ಬೆಟ್ಟದ ಚಿತಾಕಾರದ ಬಳಿಯಲ್ಲಿ ಪಂಚಭೂತಗಳಲ್ಲಿ ಈಗ ಲೀನವಾಗಿರುವಂತಹ SL ಭೈರಪ್ಪ ಅವರು. SL ಭೈರಪ್ಪ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ಡಾಕ್ಟರ್ ಒಬ್ಬರು
25 ವರ್ಷದಿಂದಲೂ ಕೂಡ ಅವ್ರ ಹತ್ರನೇ ಟ್ರೀಟ್ಮೆಂಟ್ ಪಡಿತಾ ಇದ್ರಂತೆ. ಡಾಕ್ಟರ್ ಲಕ್ಷ್ಮೀನಾರಾಯಣ ಅಂಥೇಳಿ ಅವರು ಕೂಡ ತಮ್ಮ ಮಾತುಗಳಲ್ಲಿ ಅವರು ಅದನ್ನು ನೆನಪಿಸ್ಕೊಳ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಚೆಕಪ್ಗೆ ಬಂದಾಗ ಹೇಳ್ತಾ ಇದ್ರಂತೆ ಎಸ್ ಎಲ್ ಭೈರಪ್ಪ ಅವರು, ನನ್ನನ್ನು ನೀವು ಈಗ ನಾನು ನಿಮ್ಮ ಹತ್ರ ಚೆಕಪ್ಪಿಗೆ ಬಂದಿದ್ದೀನಿ, ಬಟ್ ನನ್ನನ್ನು ಹೆಂಗೆ ರೆಡಿ ಮಾಡಿ ಕಳಿಸ್ಬೇಕಂದ್ರೆ ನಾನೊಬ್ಬ ಯುದ್ಧಕ್ಕೆ ಹೋಗ್ತಾ ಇರುವಂಥ ಯೋಧನಂಗಾಗಿ ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿ ನನ್ನನ್ನು ರೆಡಿ ಮಾಡಿ ಕಳಿಸ್ಬೇಕು ನೀವು ಅಂಥೇಳಿ ಮಾತಾಡ್ತಾ ಇದ್ರು. ಹೀಗೆ ನಗ್ತಾ ಜೊತೆಗೆ ಸಾಹಿತ್ಯದ ಬಗ್ಗೆ ನನ್ನ ಜೊತೆಗೂ ಕೂಡ ಅಪಾರವಾದಂಥ ಚರ್ಚೆಗಳನ್ನು ಮಾಡ್ತಾ ಇದ್ರು ಅನ್ನೋದು, ಹಾಗೆ ತಮ್ಮ ಹೆಬ್ಬಯಕ್ಕೆ ನಾನು 100 ವರ್ಷ ಬದುಕಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರಂತೆ ಆಗಾಗ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರಿಗೆ. ಸೊ ಆಗ ಲಕ್ಷ್ಮೀನಾರಾಯಣ ಅವರು, ಇಲ್ಲ ಸರ್ ನೀವು ಬದುಕ್ತಿರೋ ಬಿಡಿ, ನೀವು ತುಂಬ ಫಿಟ್ ಆಗಿದ್ರಿ, ಟಚ್ ವುಡ್ ಹೀಗೆ ಇರಲಿ ಅಂಥೇಳಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ಅನ್ನುವಂಥದ್ದನ್ನು ನೆನಪಿಸ್ಕೊಂಡು, ತುಂಬ ಪ್ರಾಯ ನೋಡಿ 94 ವರ್ಷ ವಯಸ್ಸು. ಸೊ ಇಲ್ಲಿವರೆಗೂ ಕೂಡ ತುಂಬ ಜೀವನವನ್ನು ನಡೆಸಿದಂಥವ್ರು ಎಸ್ ಎಲ್ ಭೈರಪ್ಪನವರು. ಈಗ ಅವರ ಇಬ್ಬರೂ ಪುತ್ರರು ರವಿಶಂಕರ್ ಮತ್ತು ಉದಯಶಂಕರ್ ಇಬ್ಬರು ಕೂಡ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಎಸ್ ಎಲ್ ಭೈರಪ್ಪ. ಕರುನಾಡಿನ ಜೀವಂತ ಸಾಹಿತ್ಯ ದಂತಕಥೆ ಅಂತಲೇ ಕರೆದಿರುತ್ತೀವಿ. ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ. 1931 ಅವರು ಜನಿಸಿದ್ದು ಸಂತೇಶ್ವರ ಗ್ರಾಮದಲ್ಲಿ, ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪಡಿತಾರೆ. ಅವರ ಇಡೀ ಕುಟುಂಬದಲ್ಲಿ ತಾಯಿ ಪ್ಲೇಗ್ಗೆ ಬಲಿಯಾಗ್ತಾರೆ, ಅಣ್ಣಂದಿರು ಪ್ಲೇಗ್ಗೆ ಬಲಿಯಾಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರ ತಾಯಿ ಒಂದು ಹರಕೆ ಕಟ್ಕೊಂಡಿದ್ರಂತೆ. ಅವರು ಸಾಯುವ ಮುನ್ನ ಹೇಳಿ ಹೋದ್ರಂತೆ, ನೀವು ಆ ಹರಕೆಯನ್ನು ತೀರಿಸಿ ಅಂತ ಹೇಳಿ ತಮ್ಮ ಅತ್ತಿಗೆಗೆ ಹೇಳಿ ಕಳಿಸ್ತಾರೆ. ಅದನ್ನು ನೆನಪಿಸ್ಕೊಳ್ತಾ ಇದ್ರು ಭೈರಪ್ಪ ಅವರು ಹಿಂದೆ ಹಲವು ಕಾರ್ಯಕ್ರಮಗಳಲ್ಲಿ. ಅಂತಂದರೆ ತನ್ನ ತಾಯಿಯ ಬಗ್ಗೆ ಇದ್ದಂಥ ಅವರ ಅಭಿಮಾನ, ಪ್ರೀತಿ, ಅದರ ದ್ಯೋತಕವಾಗಿ ಅವರು ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ರಮಾನ ಅವರು ಸಾಹಿತ್ಯ ಕೃಷಿಯ ಬಗ್ಗೆ ನಾವು ಮಾತನಾಡ್ತೀವಿ, ಅದರ ಜೊತೆಗೆ ಅವರ ಊರಿನ ಬಗ್ಗೆ ಇದ್ದಂಥ ಅವರಿಗೆ ಪ್ರೀತಿ ಪ್ರೇಮ, ಸಹಜವಾಗಿ ಅವರ ಎಲ್ಲರಿಗೂ ಅವರ ಊರಿನ ಬಗ್ಗೆ ಒಂದು ಆಳವಾದಂತಹ ಪ್ರೇಮ ಇರುತ್ತೆ. ಇವರು ಆ ಊರಿನ ಜನರಿಗೆ ಅನುಕೂಲ ಆಗಲಿ ಅಂತ ತಮ್ಮ 90ರ ಹರಿಯದಲ್ಲೂ ಕೂಡ ಓಡಾಡ್ತಾರೆ. ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯಕ್ಕಾಗಿ ಅವರು ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಳಿಯಲ್ಲಿ ತೆರಳುತ್ತಾರೆ. ಯಡಿಯೂರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ಹೋಗಿ ಮಾತನಾಡಿ ಅಲ್ಲಿಂದ ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯಕ್ಕೆ, ಗ್ರಾಮದ ಜೀರ್ಣೋದ್ಧಾರಕ್ಕಾಗಿ ಅಲ್ಲಿಂದ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತಾರೆ. ಅದರ ನಂತರ ಕೋವಿಡ್ ಬಂದ್ಬಿಡುತ್ತೆ, ಹಾಗಾಗಿ ನಿಂತು ಹೋಗುತ್ತೆ. ಆದರೆ ನಂತರ ಬೊಮ್ಮಾಯಿ ಅವರು ಬಂದ ಮೇಲೆ ಮತ್ತೆ ಇವರು ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾರೆ. ನಂತರ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರು ಕೂಡ ಹೇಳ್ಕೊಂಡಿದ್ದಾರೆ, ಇಷ್ಟು ಇಳಿ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದಂಥವ್ರು ತಮ್ಮ ಊರಿಗೇನು ಮಾಡಬೇಕು ಅಂತ ಹೇಳಿ ಅನ್ನುವಂತಹ ತುಡಿತ ತೋರಿಸಿದಾಗ ತಡೆಯೋಕ್ಕಾಗಲಿಲ್ಲ, ನಾನು ಕೂಡ ಜೊತೆಯಾದೆ ಅಂತ. ಅನಂತರ ಬೊಮ್ಮಾಯಿಯವರು ಅದನ್ನು ಸಾಧ್ಯ ಆಗಿಸ್ತಾರೆ. ಕೊನೆಗೂ ಅವರ ಊರಿಗೆ ನೀರು ಲಭ್ಯ ಆಗಿದೆ. ಆ ಒಂದು ಖುಷಿ, ಆ ಸಮಾಧಾನದಲ್ಲಿ ಆ ಜೀವ ಈ ಇಳಿ ವಯಸ್ಸಿನಲ್ಲಿ ಮಾಡಿದಂಥ ಶ್ರಮಕ್ಕೆ ಸಿಕ್ಕಿದ್ದು ಅವರಿಗೆ ಬಹಳ ಸಮಾಧಾನ ತಂದಿತ್ತು. ಊರಿನವರು ಅವರಿಗೆ ಭಗೀರಥ ಅಂತ ಹೆಸರು ಕೂಡ ಕೊಟ್ಟು ಸನ್ಮಾನ ಕೂಡ ಮಾಡಿದ್ದಾರೆ. ಅಂತಹ ಒಂದು ಸುಮಾರು ಒಂದು 25 ಕೋಟಿಯ ಪ್ರಾಜೆಕ್ಟ್ ಅದು, ಕೆರೆಗೆ ನೀರು ತುಂಬಿಸುವಂತಹ ಒಂದು ಆ ಪ್ರಾಜೆಕ್ಟ್. ಅಂದರೆ ಸಾಹಿತ್ಯದ ಮೂಲಕ ಸಮಾಜವನ್ನು ತಿದ್ದುವ ಅಥವಾ ಸಮಾಜವನ್ನು ನೋಡುವಂಥ ದೃಷ್ಟಿಕೋನ ಬದಲಾಯಿಸಿದ್ದಷ್ಟೇ ಅಲ್ಲ, ಸಮಾಜಕ್ಕೆ ಆಗಬೇಕಾದಂತಹ ಒಂದು ಅನುಕೂಲ ಏನಿದೆ ಅದನ್ನು ಒದಗಿಸ್ಕೊಡುವಲ್ಲೂ ಕೂಡ ಭೈರಪ್ಪ ಅವರು ತಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ರು ಅಂತಂದರೆ ಎಷ್ಟು ಸಮಾಜಮುಖಿಯಾದಂತಹ ಜೀವ ಅದು ಅಂತ ಅನ್ನೋದು ನಮ್ಮ ಮುಂದೆ ಉದಾಹರಣೆಯಾಗಿ ನಿಲ್ಲುತ್ತೆ. ಅಂತಹ ದಂತಕತೆ ಇನ್ನು ನೆನಪು ಮಾತ್ರ. ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ, ಎಸ್ ಎಲ್ ಭೈರಪ್ಪ ಪಂಚಭೂತಗಳಲ್ಲಿ ಈಗ ಲೀನರಾಗಿದ್ದಾರೆ. ಸೊ ಅವರು ಬರೆದಿರುವಂತಹ ಪ್ರತಿಯೊಂದು ಪುಸ್ತಕಗಳು ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಅವರ ಬರಹಗಳು, ಬರವಣಿಗೆಗಳು, ಎಷ್ಟೇ ಏನೇ ವಿರೋಧಾಭಾಸಗಳಿದ್ದರೂ ಕೂಡ, ಟೀಕೆ ಟಿಪ್ಪಣಿಗಳಿದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ತಮ್ಮ ಪ್ರತಿಯೊಂದು ಲೇಖನಗಳನ್ನು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬರೆಯುತ್ತಾ ಹೋಗಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಆರಿಸ್ಕೊಂಡು ಸಮಾಜದಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ಅದನ್ನು ಮುನ್ನೆಲೆಗೆ ತರುವಂಥದ್ದು. ಇಂಥ ಹಲವಾರು ಕಾದಂಬರಿಗಳು ಎಸ್ ಎಲ್ ಭೈರಪ್ಪ ಅವರನ್ನು ವಿಭಿನ್ನರಾಗಿ ನಿಲ್ಲಿಸುತ್ತೆ. ನಾಯಿನೆರಡು ಅದರಲ್ಲಿ ಮತ್ತೊಂದು ವಿಭಿನ್ನವಾದಂಥ ಅವರ ಆಲೋಚನೆ. ಆಗಿನ ಕಾಲದಲ್ಲೇ ಒಂದು ವಿಧವೆ, ಆಕೆಗೆ ಒಂದು ಮರುವಿವಾಹ, ಸೊ ಅಲ್ಲಿ ಬರುವಂಥ ಒಂದು ರೀಇನ್ಕಾರ್ನೇಷನ್ ಅನ್ನುವಂಥ ಒಂದು ಸ್ಟೋರಿ. ಸೊ ನೆಕ್ಸ್ಟ್ ಆತನಿಗೆ ಮತ್ತೆ ಕೋರ್ಟ್ನಲ್ಲಿ ಅವನಿಗೆ ಶಿಕ್ಷೆ ಆದರೂ ಕೂಡ ನಂತರ ಆಕೆ ಹೇಳುವಂಥದ್ದು, ಇಲ್ಲ ನನಗೆ ಗೊತ್ತಿತ್ತು ರೀಇನ್ಕಾರ್ನೇಷನ್ ಅಲ್ಲ ಆತ ಅನ್ನುವಂಥ ಒಂದು ಮಾತು. ಸೊ ಅಂದರೆ ಈ ಎಲ್ಲ ಸಮಾಜದಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು ಯಾರು ಓಪನ್ ಆಗಿ ಅದನ್ನು ಚರ್ಚೆ ಮಾಡೋದಿಲ್ಲವೋ ಅಥವಾ ಬಹಿರಂಗವಾಗಿ ಹೇಳೋದಕ್ಕೂ ಕೂಡ ಆಳುತ್ತಾರೋ ಅದೆಲ್ಲವನ್ನೂ ಕೂಡ ಎಸ್ ಎಲ್ ಭೈರಪ್ಪ ಅವರು ಅಷ್ಟೇ
ಧೈರ್ಯವಾಗಿ ತಮ್ಮ ಲೇಖನಗಳಲ್ಲಿ ಬರಿತಾ ಇದ್ರು. ಅವ್ರಿಗೆ ಗೊತ್ತಿರ್ತಿತ್ತು ಇದು ವಿವಾದ ಆಗುತ್ತೆ, ಬಹುಶಃ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರಬಹುದು ಅಂತೇಳಿ. ಬಟ್ ಎಲ್ಲದಕ್ಕೂ ತಯಾರಾಗಿ ತಮ್ಮ ಹತ್ರ ಒಂದಷ್ಟು ಅಧ್ಯಯನವನ್ನು ಇಟ್ಕೊಂಡು ಬರಿತಾ ಇದ್ದಂಥವ್ರು ಎಸ್ ಎಲ್ ಭೈರಪ್ಪ ಅವರು. ಎಸ್ ಎಲ್ ಭೈರಪ್ಪ ಅಂದರೆ ಅವರ ಊರಿನ ಹೆಸರು ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ. ಕನ್ನಡ ಸಾಹಿತ್ಯ ಲೋಕದ ಮಹಾನ್ ದಿಗ್ಗಜ ಸಾಹಿತಿ. ಅವರನ್ನು ಕಳಿಸ್ಕೊಡ್ತಾ ಇರುವಂಥ ಸಂದರ್ಭ ಇದು. ಚಿತೆಗೆ ಅಗ್ನಿ ಸ್ಪರ್ಶ ಆಗಿದೆ. ಚಾಮುಂಡಿ ಬೆಟ್ಟದ ಚಿತಾಗಾರದ ಲೈವ್ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅವರು ಬಹಳ ಅದ್ಭುತವಾಗಿ ಒಂದು ಮಾತು ಹೇಳಿದ್ರು ಕುಮಾರಸ್ವಾಮಿ ಅವರು ಹೋದಂಥ ಸಂದರ್ಭದಲ್ಲಿ. ಕನ್ನಡಿಗರಾಗಿ ಹುಟ್ಟಿ ಕನ್ನಡದಲ್ಲಿ ಅತ್ಯುನ್ನತವಾದಂತಹ ಕಾದಂಬರಿಗಳನ್ನ ಬರೆದಂತಹ ಎಸ್ ಎಲ್ ಭೈರಪ್ಪ ಅವರು ನಿಜವಾದ ಭಾರತೀಯ ಕಾದಂಬರಿಗಾರರು ಅಂತ. ಯಾಕೆ ಹಾಗೆ ಅಂತಂದ್ರೆ ಅವರು ಬರೆದಿದ್ದು ಕನ್ನಡದಲ್ಲಿರಬಹುದು, ಆದರೆ ಅವರು ಬರೆದಂತಹ ಹಲವಾರು ಕಾದಂಬರಿಗಳು ಹೆಚ್ಚಿನ ಭಾಷೆಗಳಲ್ಲಿ ಅನುವಾದ ಹೊಂದಿವೆ. ತಮಿಳು, ತೆಲುಗು, ಮರಾಠಿ, ಇಂಗ್ಲಿಷ್ ಭಾಷೆಗಳು ದಾಟಿ ಗಡಿಯನ್ನು ದಾಟಿ ಹೋಗಿರುವಂಥದ್ದು. ಅಂದರೆ ಎಲ್ಲರನ್ನೂ ತಲುಪಬಹುದಾದಂತಹ ವಿಷಯ ವಸ್ತು ಇರ್ತಿತ್ತು ಅವರ ಕಾದಂಬರಿಗಳಲ್ಲಿ. ಹಾಗಾಗಿ ಅದು ಅಷ್ಟು ಉನ್ನತ ಸ್ಥಾನಕ್ಕೇರಿದ್ದು ಅವರ ಪ್ರತಿಯೊಂದು ಕಾದಂಬರಿ ಕೂಡ. 2023ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹಾಗೆ ಮತ್ತೊಂದು ಅವರ ಕಾದಂಬರಿ ಮತದಾನ 1965ರಲ್ಲಿ 60ರ ದಶಕದಲ್ಲಿ ಆಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ, ಮತದಾನದ ಸಂದರ್ಭದಲ್ಲಿ ಅಥವಾ ರಾಜಕೀಯದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಒಂದು ವಿಶ್ಲೇಷಣಾತ್ಮಕವಾದಂಥ ಒಂದು ಕಾದಂಬರಿಯನ್ನು ಬರೆದಂಥವ್ರು ಎಸ್ ಎಲ್ ಭೈರಪ್ಪ ಅವರು. ಅದು ಮುಂದೆ ಹೋಗಿ 2001ರಲ್ಲಿ ಟಿ.ಎನ್. ಸೀತಾರಾಮ್ ಐ ಥಿಂಕ್ ಅವರು ನಿರ್ದೇಶನ ಮಾಡ್ತಾರೆ, ಸಿನಿಮಾ ನಿರ್ದೇಶನ ಆಗುತ್ತೆ. ಟಿ.ಎನ್. ಸೀತಾರಾಮ್ ಅವರು ಕರೆಕ್ಟ್ ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ತುಮಕೂರಿನ ಒಂದು ಊರು ರಂಗಪುರ. ಸೊ ಆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಎಲೆಕ್ಷನ್. ಸೊ ಆ ಎಲೆಕ್ಷನ್ನೇ ಕಥಾವಸ್ತುವನ್ನಾಗಿ ಇಟ್ಕೊಂಡು ಮಾಡುವಂತಹ ಒಂದು ಬರೆದಿದ್ದಂಥ ಒಂದು ಕಾದಂಬರಿ. ಹಾಗೆ ಸಾರ್ಥ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭರತಖಂಡದಲ್ಲಿ ನಡೀತು ಅಂತ ಕಲ್ಪಿಸಿಕೊಳ್ಬಹುದಾದಂಥ ಸಂಗತಿಗಳನ್ನು ಆಧರಿಸಿ ಬರೆದಂಥ ಒಂದು ಕಾದಂಬರಿ. ಅಂದ್ರೆ ಆಗ ಹೇಗೆ ಆನೆ, ಕುದುರೆ, ಹೆಸರುಗತ್ತೆ ಈ ತರ ನಾವು ಅದನ್ನ ಬಳಸಿ ವಾಣಿಜ್ಯ ಪದಾರ್ಥಗಳನ್ನ ಹೇರ್ಕೊಂಡು ವ್ಯಾಪಾರ ಮಾಡ್ತಾ ದೂರ ದೇಶಗಳಲ್ಲಿ ಸಂಚರಿಸ್ತಾ ಇದ್ರಲ್ಲ, ಆ ಕಾಲದಲ್ಲಿ ಅದನ್ನ ಸಾರ್ಥ ಅಂತ ಕರಿತಿದ್ರು. ಅದೇ ವಿಷಯ ವಸ್ತು ಇಟ್ಕೊಂಡು ಅವ್ರು ಬರೀತಾರೆ. ಭಾರತದ ಇತಿಹಾಸದ ಒಂದು ಸ್ಥಿತ್ಯಂತರ ಏನಾಗಿತ್ತು, ಟ್ರಾನ್ಸಿಷನ್, ಆ ಅವಧಿಯ ಈ ಕಾದಂಬರಿ ಇದು ಅಪೂರ್ವವಾದಂತಹ ಅನುಭವ. ಅದರಲ್ಲಿ ಪ್ರತಿಯೊಂದು ಪಾತ್ರ ಕೂಡ ಬಹಳಷ್ಟು ಮಾತನಾಡುತ್ತೆ. ಆಳ, ವಿಸ್ತಾರ ಅದೆಲ್ಲವೂ ಅವರ ಅಧ್ಯಯನ ಎಷ್ಟಿತ್ತು ಅಂತ ಅನ್ನೋದನ್ನ ತೋರಿಸುತ್ತೆ. ಸತತವಾಗಿ ಭಾರತ ಎದುರಿಸ್ತಾ ಇದ್ದಂತಹ ಧಾರ್ಮಿಕ ಸಂಘರ್ಷಗಳ ಆ ಬೇರನ್ನ ಸಾರ್ಥ ಬಹಳ ಕ್ರಿಯೇಟಿವ್ ಆಗಿ ಅನ್ವೇಷಿಸುತ್ತೆ. ಅಂಥದ್ದೊಂದು ಕೃತಿ. ಒಂದೊಂದು ಕೃತಿ ಬಗ್ಗೆಯೂ ಮಾತನಾಡ್ತಾ ಹೋದರೆ ಬಹಳಷ್ಟಿದೆ. ಆ ಮತದಾನದಲ್ಲೂ ಕೂಡ ನೋಡಿ, ಒಬ್ಬ ಡಾಕ್ಟರ್, ಅವರು ಡಾಕ್ಟರ್ ಶಿವಪ್ಪ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಆ ಕಾದಂಬರಿಯಲ್ಲಿ. ಅವರು ಜನರಿಗೆ ಸೇವೆಯನ್ನು ಮಾಡ್ತಾ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ತಾ ತುಂಬಾ ಜನಮನ್ನಣೆಯನ್ನು ಗಳಿಸಿರ್ತಾರೆ. ಒಂದು ರೀತಿ ಗಾಂಧಿ ಮಾರ್ಗದಲ್ಲೇ ಸೇವೆ ಮಾಡ್ತಾ ಇದ್ದಂಥವ್ರು ಡಾಕ್ಟರ್ ಶಿವಪ್ಪ ಅವರು. ಆ ಕಥೆಯ ಒಬ್ಬ ನಾಯಕ. ಅವರನ್ನು ನೋಡಿ ಯಾಕೆ ಇವರ ಪಾಪ್ಯುಲಾರಿಟಿಯನ್ನು ನಾವು ಬಳಸ್ಕೋಬಾರ್ದು ಅಂಥೇಳಿ ಒಂದು ಪಕ್ಷ ಅವರನ್ನು ಕರೆದು ಟಿಕೆಟ್ ಕೊಡುತ್ತೆ, ಎಲೆಕ್ಷನ್ಗೆ ಅಂತೇಳಿ ಆಹ್ವಾನಿಸುತ್ತೆ. ಅವರು ಕೂಡ ಒಪ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಸೊ ಆ ಎಲೆಕ್ಷನ್ ಭರಾಟೆಯಲ್ಲಿ ಒಂದ್ಸತಿ ಏನಾಗುತ್ತೆ, ಒಬ್ಬ ರೋಗಿ ಬರ್ತಾನೆ. ರೋಗಿಗೆ ಅವರು ಚಿಕಿತ್ಸೆಯನ್ನು ಕೊಡೋದಕ್ಕಾಗೋದಿಲ್ಲ, ಗಮನ ಕೊಡೋದಕ್ಕಾಗೋದಿಲ್ಲ. ಅದರಿಂದಾಗಿ ಆ ರೋಗಿ ಸಾವನ್ನಪ್ತಾನೆ. ಇದು ಅವರಿಗೆ ಬಹುವಾಗಿ ಕಾಡುತ್ತೆ. ಅಂದರೆ ನಾನೊಬ್ಬ ವೈದ್ಯನಾಗಿದ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ, ಬಟ್ ನನ್ನ ಮೂಲ ಕೆಲಸ ಇರುವಂಥದ್ದು ಒಬ್ಬ ರೋಗಿಯ ಜೀವ ಉಳಿಸುವಂಥದ್ದು. ಬಟ್ ಅದೇ ನನ್ನ ಕೈಲಿ ಸಾಧ್ಯವಾಗಲಿಲ್ವಾ ಅನ್ನುವಂಥ ಒಂದು ನೋವು ಅವರನ್ನು ಬಾಧಿಸುತ್ತೆ. ಅದೇ ರೀತಿ ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಒಬ್ಬ ಕಾಂಟ್ರಾಕ್ಟರ್ ಬರೋದನ್ನೆಲ್ಲ ಸಾಲ ಮಾಡಿ ಅವರಿಗೆ ದುಡ್ಡನ್ನು ಖರ್ಚು ಮಾಡಿರ್ತಾನೆ. ಮುಂದೆ ಬಹುಶಃ ಅವ್ರು ಗೆದ್ದು ಬಂದ ನಂತರ ನನಗೇನೋ ಕಾಂಟ್ರಾಕ್ಟ್ ಸಿಗುತ್ತೆ ಅಂತೇಳಿ. ಬಟ್ ಆ ವೈದ್ಯರು ಅವತ್ತು ಸೋಲನ್ನಪ್ತಾರೆ. ಸೊ ಅದರಿಂದಾಗಿ ಆ ಕಾಂಟ್ರಾಕ್ಟರ್ ಕೂಡ ಕಾಂಟ್ರಾಕ್ಟ್ ಸಿಗೋದಿಲ್ಲ. ಆತ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಇದೆಲ್ಲವೂ ಕೂಡ ಅಂದರೆ ಸಹಜವಾಗಿ ಈಗಲೂ ಕೂಡ ಪ್ರಸ್ತುತವಾಗಿದೆ. ಯಾಕಂದರೆ ನಮ್ಮ ಎಲೆಕ್ಷನ್ಗಳಲ್ಲಿ ಸಾಕಷ್ಟು ಜನರನ್ನ ನಾವು ಹೀಗೆ ನೋಡ್ತೀವಿ. ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಂಥವ್ರು ರಾಜಕೀಯಕ್ಕೆ ಬಂದಾಗ ಒಂದು ಮಾತಿದೆ, ಬಹುಶಃ ಈಗಿನ ರಾಜಕೀಯಕ್ಕೆ ಗಾಂಧೀಜಿಯು ಕೂಡ ಬಂದು ನಿಂತ್ಕೊಂಡ್ರೆ ಠೇವಣಿ ಕಳ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹಾಸ್ಯಾಸ್ಪದವಾಗಿ ಕೆಲವೊಂದಷ್ಟು ನಗೆ ಚಟಾಕಿಗಳನ್ನು ಹಾರಿಸ್ತಾ ಇರ್ತಾರೆ. ಹಾಗೆ ಈಗಿನ ಎಲೆಕ್ಷನ್ ವ್ಯವಸ್ಥೆ ಅಥವಾ ರಾಜಕೀಯ ವ್ಯವಸ್ಥೆ ಅಷ್ಟು ಹದಗೆಟ್ಟಿದೆ ಅನ್ನುವಂಥ ಒಂದು ವಿಚಾರ. ಆಗ 1965 ಕೂಡ ಹೀಗೆ ಇತ್ತು. ಜಾತಿ ವ್ಯವಸ್ಥೆ ಹೆಂಗಿತ್ತು, ಎಷ್ಟು ಆಳವಾಗಿ ಬೇರೂರಿತ್ತು, ಈ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ಸ್ಗಳು ಹೇಗೆ ನಡೆಯುತ್ತೆ ಅನ್ನೋ ಚಿತ್ರಣವನ್ನು ಸಂವಿಧಾನವನ್ನೇ ಬರೆದಂತಹ ಅಂಬೇಡ್ಕರ್ ಅವರನ್ನೇ ಸೋಲಿಸ್ಬಿಟ್ಟು. ಸೊ ಅದೆಲ್ಲವನ್ನೂ ಇಟ್ಕೊಂಡು ಒಂದು ಕಾದಂಬರಿಯನ್ನು ಬರೆದಿದ್ದಂಥವ್ರು ಮತದಾನ. ಸೊ ಅದು ಮುಂದೆ ಹೋಗಿ ಚಲನಚಿತ್ರ ಕೂಡ
ಆಗಿತ್ತು. ಎಸ್ ಎಲ್ ಭೈರಪ್ಪ ಅವರ ಈ ಥರದ ಸಾಕಷ್ಟು ಕಾದಂಬರಿಗಳು ಚಲನಚಿತ್ರಗಳಾಗಿವೆ, ಸೀರಿಯಲ್ಗಳಾಗಿ ಬಂದಿವೆ. ವಂಶವೃಕ್ಷ ಅದ್ರ ಬಗ್ಗೆ ಕೂಡ ನಿಜ ಮಾತನಾಡಬೇಕಾಗತ್ತೆ. ಯಾಕಂದರೆ ಎಸ್ ಎಲ್ ಭೈರಪ್ಪ ಅವ್ರನ್ನ ತತ್ವಜ್ಞಾನಿ ಅಂತಲೂ ಕರೀತಾರೆ ಅಂತಂದರೆ ಅದಕ್ಕೆ ಕಾರಣ ಇಂಥದ್ದೊಂದು ಕೃತಿ. ಅದು 1965ರಲ್ಲಿ ಅವರು ಕಾದಂಬರಿಯನ್ನು ಬರೀತಾರೆ. ನಂತರ ಅದಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ. ಆ ನಂತರ ಬಿ ವಿ ಕಾರಂತರು ಹಾಗೆ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶಿಸ್ತಾರೆ. ಕನ್ನಡ ಚಲನಚಿತ್ರ ಆಗುತ್ತೆ ವಂಶವೃಕ್ಷ. ಅದಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಲಭ್ಯ ಆಗುತ್ತೆ. ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿ ಕೂಡ ಲಭ್ಯ ಆಗುತ್ತೆ. ಅದು ಆ ವಂಶವೃಕ್ಷ ಹೆಸರೇ ಹೇಳೋ ಹಾಗೆ ಪ್ರೀತಿ, ಅದರ ನಷ್ಟ, ದುರಂತ, ವಿಜಯ, ಆಧ್ಯಾತ್ಮಿಕತೆ, ಇತಿಹಾಸ, ಅದರಲ್ಲಿ ಇಲ್ಲದ ಒಳನೋಟ ಇಲ್ಲ. ಅಷ್ಟು ಅತ್ಯದ್ಭುತವಾಗಿ ಆ ವಂಶವೃಕ್ಷವನ್ನು ಕಟ್ಕೊಟ್ಟಿದ್ದಾರೆ. ಅಂದರೆ ಬದುಕಿನ ಬೇರಿದೆಯಲ್ಲ ಅದನ್ನು ಶೋಧಿಸುವಂತಹ ಒಂದು ಕೃತಿ ಅದು. ವಿಧವೆಯ ಮರುವಿವಾಹ ಅಂತಂದರೆ ಮೂಗುಮುರಿತಾ ಇದ್ದಂತಹ ಕಾಲ ಅದು. ಅಂತಹ ಕಾಲದಲ್ಲಿ ಕಾದಂಬರಿಯನ್ನು ಬರೀತಾರೆ. ಅಲ್ಲಿ ಬರುವಂತಹ ಪಾತ್ರಗಳು ಸಮಾಜದ ಕಟ್ಟುಪಾಡನ್ನು ಮುರಿದು ಹೊಸ ಜೀವನಕ್ಕೆ ನಾಂದಿ ಹಾಡುತ್ತವೆ. ಈ ವಂಶವೃಕ್ಷ ತೆಲುಗಿನಲ್ಲಿ, ಮರಾಠಿಯಲ್ಲಿ, ಹಿಂದಿ, ಉರ್ದು, ಇಂಗ್ಲಿಷ್ ಭಾಷೆಗೆ ಕೂಡ ಅನುವಾದ ಆಗಿದೆ. ಚಲನಚಿತ್ರವಾಗಿ ಅಂತೂ ಎಲ್ಲರ ಜನಮನ ಸೂರೆಗೊಳಿಸಿದೆ. ಅನಿಲ್ ಕಪೂರ್ ಅವರು ನಡೆಸಿದ ನಂತರ ಹಿಂದಿಗೆ ಪ್ಯಾರ್ ಕಾ ಸಿಂಧೂರ್ ಅಂತ ಹೇಳಿ ಅದನ್ನು ಡಬ್ ಕೂಡ ಮಾಡ್ತಾರೆ. ತೆಲುಗಿನಲ್ಲಿ ವಂಶವೃಕ್ಷಂ ಅಂತ ಹೇಳಿ ಅದು ರಿಮೇಕ್ ಆಗುತ್ತೆ.